ಹೆಂಗಸರು ಈ 3 ಗುಟ್ಟುಗಳನ್ನ ಗಂಡಂದಿರಿಗೆ ಹೇಳಲೇಬಾರದು. ಸ್ನೇಹಿತರೆ, ಈ ಜಗತ್ತಿನಲ್ಲಿಯೇ ಅತ್ಯಂತ ಪವಿತ್ರವಾದ ಸಂಬಂಧ ಅಂದ್ರೆ ಪತಿಪತ್ನಿಯರ ಸಂಬಂಧ. ಇಂತಹ ಸಂಬಂಧ ಕೊನೆಯವರೆಗೂ ಗಟ್ಟಿಯಾಗಿ ಉಳಿಸಿಕೊಳ್ಳುವ ಹೆಬ್ಬಯಕೆ ಎಲ್ಲರೂ ಕೂಡ ಹೊಂದಿರುತ್ತಾರೆ. ಪತಿ ಪತ್ನಿಯರ ಸಂಬಂಧ ಗಟ್ಟಿಯಾಗಿ ಉಳಿಯಬೇಕು ಅಂದ್ರೆ ಎಲ್ಲರೂ ಇಬ್ಬರೂ ಕೂಡ ಕಷ್ಟ, ನೋವು, ನಲಿವು ಸಮನಾಗಿ ಹಂಚಿಕೊಳ್ಳಬೇಕು. ಆದರೆ ಹೆಂಡತಿಯಾದಳು ಈ 3 ಗುಟ್ಟುಗಳನ್ನ ಗಂಡಂದಿರಿಗೆ ಹೇಳಲೇಬಾರದು. 1. ಹೆಂಡತಿಯಾದವಳು ಗಂಡನಿಗೆ ಕೋಪದಲ್ಲಿ ನಿನ್ನನ್ನು ಮದುವೆಯಾಗುವುದಕ್ಕಿಂತ ಬೇರೆ ಯಾರನ್ನಾದರೂ ಮದುವೆಯಾಗುತ್ತಿದ್ದರೆ ಮಹಾರಾಣಿ ತರಹ ಐಷಾರಾಮಿ ಜೀವನವನ್ನು ನಡೆಸುತ್ತಿದೆ ಎಂಬ ಒಂದೇ ಒಂದು ಮಾತು ಅಪ್ಪಿತಪ್ಪಿಯೂ ಹೇಳಬಾರದು. ಯಾಕೆಂದರೆ ಗಂಡನಿಗೆ ಆ ಮಾತಿನಿಂದ ತುಂಬಾನೇ ಬೇಜಾರಾಗುತ್ತೆ. ಅಂತಹ ಮಾತು ಬಾಯಿ ತಪ್ಪಿಯೂ ಕೂಡ ಹೆಂಗಸರ ಬಾಯಿಯಲ್ಲಿ ಬರಬಾರದು. 2. ಪಕ್ಕದ ಮನೆಯವರು ಹೇಗೆ ಸಂಸಾರ ನಡೆಸುತ್ತಿದ್ದಾರೆ ನೋಡಿ. ಅವರ ಸಂಸಾರವನ್ನು ನೋಡಿ ಸ್ವಲ್ಪ ಕಲಿತುಕೊಳ್ಳಿ. ಇದು ಒಂದು ಜೀವನನ. ನೀವು ಬದುಕುತ್ತಾ ಇರುವ ಈ ಬದುಕು ಒಂದು ಬದುಕ. ಪಕ್ಕದ ಮನೆಯ ಸಂಸಾರ ಎಷ್ಟೊಂದು ಸುಂದರವಾಗಿ ನಡೀತಾ ಇದೆ ನೋಡಿ. ಅವರು ಎಷ್ಟು ಹ್ಯಾಪಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ, ಅವರು ಎಷ್ಟು ಸಂತೋಷವಾಗಿದ್ದಾರೆ ಅಂತ ಬೇರೆಯವರ ಬಗ್ಗೆ ಗಂಡನ ಹತ್ತಿರ ಯಾವತ್ತೂ ಮಾತನಾಡಬಾರದು. 3. ಮನೆಯಲ್ಲಿ ಗಂಡ ಕೆಲಸಕ್ಕೆ ಹೋದಾಗ ಮನೆಯಲ್ಲಿ ಅತ್ತೆ ಮಾವ ಒಂದು ಮಾತು ಅಪ್ಪಿತಪ್ಪಿಯೂ ಮಾತನಾಡುತ್ತಾರೆ. ಅದನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಗಂಡ ಬಂದ ತಕ್ಷಣ ಅತ್ತೆ ಮಾವಂದಿರ ಚಾಡಿಯನ್ನು ಪತಿಯ ಮುಂದೆ ಯಾವತ್ತೂ ಪ್ರಸ್ತಾಪ ಮಾಡಬಾರದು. ಇದರಿಂದ ಗಂಡನ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ. ನಿಜ ಹೆಂಗಸರು ತನ್ನ ಸರ್ವಸ್ವವನ್ನು ಬಿಟ್ಟು ಗಂಡನ ಮನೆಗೆ ಬಂದಿರುತ್ತಾಳೆ. ಹಾಗೆಯೇ ಪತಿಯೂ ಕೂಡ ತಂದೆ ತಾಯಿಯರನ್ನ ದೇವರು ಅಂತ ನಂಬಿರುತ್ತಾನೆ. ಸೊಸೆಯಾದವರು ಅತ್ತೆ ಮಾವಂದಿರನ್ನ ತನ್ನ ತಂದೆ ತಾಯಿ ಅಂತ ತಿಳಿದುಕೊಂಡು ಸಂಸಾರವನ್ನು ಮುನ್ನಡೆಸಬೇಕು. ಒಂದು ವೇಳೆ ನೀವು ಅತ್ತೆ ಮಾವಂದಿರ ಚಾಡಿಯನ್ನ ಗಂಡಂದಿರಿಗೆ ಹೇಳಿದರೆ ಗಂಡನ ಮನಸ್ಸಿನಲ್ಲಿ ಇವಳು ನನ್ನ ಮನೆ ಹೊಡೆಯುತ್ತಿದ್ದಾಳೆ ಅಂತ ಭಾಸವಾಗುತ್ತದೆ. ಆದ್ದರಿಂದ ಇಂತಹ ತಪ್ಪುಗಳನ್ನು ಮಾಡಬೇಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೀವಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.